ಕೆಂಪುಕೋಟೆ ಸ್ಫೋಟದ ಹಿಂದೆ ಮಹಿಳಾ ಫಿದಾಯಿನ್ ಸಂಚು. ದೆಹಲಿಯ ಕೆಂಪುಕೋಟೆಯನ್ನೇ ನಡುಗಿಸಿದ ಸ್ಫೋಟದ ಹಿಂದಿರುವ ರೋಚಕ ಸತ್ಯಗಳು ಹೊರಬೀಳ್ತಾ ಇವೆ. ನಮ್ಮ ಸುತ್ತಮುತ್ತಲೂ ಯಾರು ಬೇಕಾದರೂ ಈ ಸಂಘಟನೆಯ ಭಾಗವಾಗಿರಬಹುದು ಎನ್ನುವ ಭಯಾನಕ ನಿದ್ದೆಗೆಡಿಸುವಂತಹ ವಿಚಾರ ಇದು. ಉಗ್ರ ಸಂಘಟನೆಯಲ್ಲಿ ಈ ಬಾರಿ ಗನ್ ಹಿಡಿಯಲಿರುವವರು ಪುರುಷರಲ್ಲ, ಜೈಷ್ನ ಮಹಿಳಾ ಫಿದಾಯಿನ್ ತಂಡ ಅನ್ನೋ ವಿಚಾರವಂತೂ ದಿಗ್ಭ್ರಮೆಯನ್ನೇ ಮೂಡಿಸಿದೆ. ದೆಹಲಿಯಲ್ಲಿ ಸ್ಫೋಟ ನಡೆದ ತಕ್ಷಣ ಭದ್ರತಾ ಪಡೆಗಳು ತೀವ್ರ ಪರಿಶೀಲನೆ ಶುರು ಮಾಡಿದ್ವು. ಆದರೆ ಅವರು ಊಹಿಸದೇ ಇದ್ದಂತಹ ಒಂದು ಜಾಡು ಪತ್ತೆಯಾಗಿದೆ. ಇದು ಮಹಿಳಾ ಉಗ್ರರ ಡಿಜಿಟಲ್ ಚಟುವಟಿಕೆಯಾಗಿದೆ. ಅದುವೇ ದಾಪೆ ಎನ್ನುವ ಪಾಕಿಸ್ತಾನಿ ಅಪ್ಲಿಕೇಶನ್. ಇದರಿಂದ ಪ್ರಾರಂಭವಾಗಿ ಅನಾಮಧೇಯ ಮೊಬೈಲ್ ನಂಬರುಗಳಿಂದ ಹಣದ ಸಂಗ್ರಹಣೆ ಎಲ್ಲವನ್ನ ಜೈಷ್ ಚೆನ್ನಾಗಿ ಯೋಜಿಸಿಕೊಂಡಿತ್ತು ಅನ್ನೋದು ಬಯಲಾಗಿದೆ. ಈ ಡಿಜಿಟಲ್ ಜಾಲದ ಹಿಂಭಾಗದಲ್ಲಿ ಮಸೂದ್ ಅಜರ್ನ ಸಹೋದರಿ ಸಾದಿಯಾ ಕಿಂಗ್ಪಿನ್ ಎನ್ನುವ ಮಾಹಿತಿ ಸಿಕ್ಕಾಗ ತನಿಖಾಧಿಕಾರಿಗಳಿಗೆ ಸಂಪೂರ್ಣ ಚಿತ್ರ ಸ್ಪಷ್ಟವಾಗತೊಡಗಿತು. ಇದು ಸಾಮಾನ್ಯ ಉಗ್ರ ಸಂಘಟನೆಯಾಗಿರಲಿಲ್ಲ, ಇದು ಜೈಷ್ ಮಹಿಳಾ ಉಗ್ರ ಘಟಕವಾಗಿತ್ತು. ಅದರಲ್ಲೂ ಭಾರತ ವಿರುದ್ಧದ ಪ್ರತೀಕಾರಕ್ಕಾಗಿ ವಿಶೇಷವಾಗಿ ತರಬೇತಿ ಪಡೆದ ತಂಡವಾಗಿದೆ. ಇವರನ್ನ ಮುನ್ನಡೆಸುತ್ತಿದ್ದವರಲ್ಲಿ ಪ್ರಮುಖಳಾಗಿರೋದು ಡಾಕ್ಟರ್ ಶಾಹಿನಾ ಸಯೀದ್. ಈಕೆ ಮೇಡಮ್ ಸರ್ಜನ್ ಅಂತಾನೆ ಈ ತಂಡದಲ್ಲಿ ಫೇಮಸ್. ಯಾಕಂದ್ರೆ ವೃತ್ತಿಯಲ್ಲಿ ಹೀಗೆ ವೈದ್ಯ, ಆದರೆ ಮಾಡುವ ಕೆಲಸ ಮಾತ್ರ ಅಮಾಯಕರ ಜೀವನ ಬಲಿ ಪಡೆಯೋದು. ಈಕೆಯದು ಈ ಕ್ರೂರ ರಣತಂತ್ರದಲ್ಲಿ ಮುಖ್ಯ ಪಾತ್ರ. ಬಾಂಬ್ ತಯಾರಿಕೆ ಹಾಗೂ ಮಾಹಿತಿ ಸಂಗ್ರಹಣೆಯ ತರಬೇತಿ ನೀಡುವುದು ಈಕೆಯ ಕಸುಬು. ಕೆಂಪುಕೋಟೆ ಸ್ಫೋಟದ ದಿನವೇ ಆಕೆಯ ಫೋನ್ ಆಫ್ ಆಗಿತ್ತು. ಆ ಕ್ಷಣವೇ ನಮ್ಮ ತನಿಖಾಧಿಕಾರಿಗಳ ತನಿಖೆಗೆ ಹೊಸ ದಿಕ್ಕು ಸಿಕ್ಕಂತಾಗಿತ್ತು. ದೆಹಲಿ ದಾಳಿಯ ಹಿಂದಿನ ಕತ್ತಲೆಯ ಆಟಗಳು ಇದೀಗ ಒಂದೊಂದಾಗಿ ದೇಶದ ಮುಂದೆ ಬಯಲಾಗ್ತಿವೆ. ತನಿಖಾಧಿಕಾರಿಗಳಿಗೆ ಸಿಕ್ಕಿರುವ ಸುಳಿವುಗಳು ನೇರವಾಗಿ ಪಾಕಿಸ್ತಾನ ಮೂಲದ ಜೈಷ್ ಎ ಮೊಹಮ್ಮದ್ ಸಂಘಟನೆಯತ್ತ ಬೆರಳು ತೋರಿಸುತ್ತಿವೆ. ಅತಿ ಮುಖ್ಯವಾಗಿ ಈ ಬಾರಿ ದಾಳಿ ನಡೆಸಲು ಸಾಮಾನ್ಯ ಉಗ್ರರನ್ನಲ್ಲ, ಮಹಿಳಾ ಫಿದಾಯಿನ್ ತಂಡವನ್ನೇ ಜೈಷ್ ಸಜ್ಜುಗೊಳಿಸ್ತಾ ಇದೆ ಅನ್ನೋ ಗುಪ್ತಚರ ಮಾಹಿತಿ ಭಾರೀ ಸಂಚಲನವನ್ನೇ ಮೂಡಿಸಿದೆ. ಸ್ಫೋಟದ ತನಿಖೆಯೊಳಗೆ ಮತ್ತೊಂದು ದೊಡ್ಡ ಸಂಗತಿ ಹೊರಬಿದ್ದಿದೆ. ಆಪರೇಷನ್ ಸಿಂಧೂರಕ್ಕೆ ಪ್ರತೀಕಾರ ತೀರಿಸಲು ಜೈಷ್ ಹೊಸದೊಂದು ಮಾರ್ಗ ಹಿಡಿದಿದೆ. ದಾಪೆ ಸೇರಿ ಪಾಕಿಸ್ತಾನದಲ್ಲೇ ಬಳಸುವ ಹಲವು ಡಿಜಿಟಲ್ ಅಪ್ಲಿಕೇಶನ್ಗಳ ಮೂಲಕ ನಿಧಿ ಸಂಗ್ರಹಣೆಗೆ ದೊಡ್ಡ ಜಾಲ ಬಿಸಾಕಿದೆ. ಇವರ ಎಲ್ಲ ಮೆಸೇಜ್ಗಳು, ನಂಬರ್ಗಳು, ಹಣ ಟ್ರಾನ್ಸ್ಫರ್ ಹಿಸ್ಟ್ರಿ ಎಲ್ಲವೂ ಎನ್ಸ್ಕ್ರಿಪ್ಟ್ ಆಗಿರುತ್ತೆ. ಅಂದರೆ ಜೈಷ್ ಸಂಘಟನೆಯವರು ತಮ್ಮ ಸಂದೇಶಗಳು, ಫೋನ್ ನಂಬರ್ಗಳು ಮತ್ತು ಹಣ ವರ್ಗಾವಣೆಗಳ ವಿವರಗಳನ್ನು ಕೇವಲ ತಮ್ಮ ನಡುವೆ ಮಾತ್ರ ನೋಡಬಹುದಾದಂತೆ ಎನ್ಸ್ಕ್ರಿಪ್ಟ್ ಮಾಡಿಕೊಂಡಿದ್ರು. ಅಂದರೆ ಸಾಮಾನ್ಯ ಜನರಿಗೆ ಅಥವಾ ಸಾಮಾನ್ಯ ವ್ಯಕ್ತಿಗಳಿಗೆ ಇದನ್ನು ಓದೋದಕ್ಕೆ ಅಥವಾ ತಿಳಿದುಕೊಳ್ಳೋದಕ್ಕೆ ಸಾಧ್ಯವಿಲ್ಲ. ಆದರೆ ಭಾರತೀಯ ತನಿಖಾ ಸಂಸ್ಥೆಗಳು ಈ ಡಿಜಿಟಲ್ ಜಾಲವನ್ನು ತೀವ್ರವಾಗಿ ಪರಿಶೀಲಿಸಿದ್ದು ಇದರ ಹಿಂದಿನ ಸತ್ಯವನ್ನು ಕಂಡುಹಿಡಿದಿದ್ದಾರೆ. ಹಾಗಾಗಿ ಉಗ್ರರಿಗೆ ಹೆಚ್ಚು ದಿನ ಈ ಗೌಪ್ಯತೆಯನ್ನು ಉಳಿಸಿಕೊಳ್ಳೋದಕ್ಕೆ ಸಾಧ್ಯವಾಗಲಿಲ್ಲ. ಜೈಷ್ ಈಗಾಗಲೇ ಮಹಿಳಾ ಘಟಕವನ್ನು ಹೊಂದಿರೋದು ಹೊಸ ವಿಚಾರವೇನಲ್ಲ. ಆದರೆ ಈ ಘಟಕವನ್ನು ನೇರವಾಗಿ ಮಸೂದ್ ಅಜರ್ನ ಸಹೋದರಿ ಸಾದಿಯಾ ಮುನ್ನಡೆಸ್ತಾ ಇರುವುದು ಹಾಗೂ ಆಕೆಯ ಸೂಚನೆಗಳ ಮೇಲೆ ಕಾರ್ಯಾಚರಣೆ ನಡೆಸ್ತಾ ಇರುವುದು ತನಿಖೆಗೆ ಮತ್ತೊಂದು ಗಂಭೀರ ಆಯಾಮವನ್ನು ನೀಡಿದೆ. ಕೆಂಪುಕೋಟೆ ಸ್ಫೋಟದ ಪ್ರಮುಖ ಶಂಕಿತರಲ್ಲಿ ಒಬ್ಬಳಾದ ಡಾಕ್ಟರ್ ಶಾಹಿನಾ ಶಹೀದ್ ಉರ್ಫ್ ಮೇಡಮ್ ಸರ್ಜನ್ ಇದೇ ಘಟಕದ ಪ್ರಮುಖ ಸದಸ್ಯ ಅಂತ ಈಗ ಸ್ಪಷ್ಟವಾಗಿದೆ. ವೈದ್ಯಕೀಯ ಹಿನ್ನೆಲೆ, ಉನ್ನತ ಮಟ್ಟದ ತರಬೇತಿ ಪಡೆದಿದ್ದ ಆಕೆಯನ್ನ ಸಂಘಟನೆಯೊಳಗೆ ಪ್ರಮುಖ ಆಪರೇಟಿವ್ ಆಗಿ ಮಾಡಲಾಗಿತ್ತು ಅಂತ ತನಿಖಾಧಿಕಾರಿಗಳು ಹೇಳ್ತಿದ್ದಾರೆ. ಇದಲ್ಲದೆ ಭವಿಷ್ಯದ ದಾಳಿಗೆ ಬೇಕಾಗುವ ಸಾಮಗ್ರಿಗಳು ಇವರ ಬಳಿ ಸಂಗ್ರಹವಾಗ್ತಾ ಇದ್ವು. ಶೂ, ಸಾಕ್ಸ್, ಹಾಸಿಗೆ, ಟೆಂಟ್ ಇವುಗಳನ್ನು ಖರೀದಿಸಲು ಸಂಘಟನೆ ಪ್ರತಿಯೊಬ್ಬ ಸದಸ್ಯರಿಂದ 20,000 ಪಾಕಿಸ್ತಾನಿ ರೂಪಾಯಿ ದೇಣಿಗೆ ಕಲೆ ಹಾಕ್ತಾ ಇದೆ ಅನ್ನೋ ಮಾಹಿತಿ ಕೂಡ ಹೊರಬಿದ್ದಿದೆ. ಅಂದರೆ ಇದು ಒಬ್ಬರು ಇಬ್ಬರು ಮಾಡುವ ಕೆಲಸವೇ ಅಲ್ಲ, ಇದು ಪೂರ್ಣ ಸಂಘಟಿತ ಸಂಚಾಗಿತ್ತು. ಈ ಮಧ್ಯೆ ದೇಶದಲ್ಲಿ ಹುಟ್ಟಿರುವ ಆತಂಕಕ್ಕೆ ಉತ್ತರ ನೀಡಿದವರು ಪ್ರಧಾನಿ ಮೋದಿ. ತಮ್ಮ ತೀಕ್ಷ್ಣ ಎಚ್ಚರಿಕೆಯಲ್ಲಿ ಯಾರೇ ಈ ಪಿತೂರಿಯ ಹಿಂದೆ ಇದ್ರೂ ಅವರು ಯಾವ ದಿಕ್ಕಿನವರೇ ಆಗಿರಲಿ, ನ್ಯಾಯದ ಕಟಕಟೆಗೆ ಎಳೆದೊಯ್ಯಲಾಗುತ್ತೆ. ದೆಹಲಿಯಲ್ಲಿ ಅಮಾಯಕರ ರಕ್ತ ಸುರಿಸಿದವರ ಮೇಲೆ ಭಾರತ ಕ್ಷಮೆ ತೋರುವುದಿಲ್ಲ ಅಂತ ಖಡಕ್ ಆಗಿ ಹೇಳಿದ್ದಾರೆ. ಭಯೋತ್ಪಾದಕ ಪಿತೂರಿ ರೂಪಿಸಿದವರನ್ನು ಹಿಡಿದು ಶಿಕ್ಷೆಗೆ ಒಳಪಡಿಸುತ್ತೇವೆ ಅಂತ ಮೋದಿ ಸ್ಪಷ್ಟಪಡಿಸಿದ್ದಾರೆ.
ಒಟ್ಟಾರೆ ಈ ಇಡೀ ಉಗ್ರ ಘಟನೆಯ ಪ್ಲಾನ್ ನೋಡಿದ್ರೆ ಕೆಂಪುಕೋಟೆ ಸ್ಫೋಟ ಕೇವಲ ಬಾಂಬ್ ಬ್ಲಾಸ್ಟ್ ಅಲ್ಲ, ಇದು ಭಾರತದ ಮೇಲೆ ಮಹಿಳಾ ಫಿದಾಯಿನ್ ಮೂಲಕ ಹೊಸ ರೀತಿಯ ದಾಳಿಗೆ ಜೈಷ್ ಮಾಡಿರುವ ಪೈಲಟ್ ಟೆಸ್ಟ್ ಎನ್ನುವ ಶಂಕೆ ಗುಪ್ತಚರ ವಲಯದಲ್ಲಿ ಗಟ್ಟಿಯಾಗ್ತಾ ಇದೆ. ಪೈಲಟ್ ಟೆಸ್ಟ್ ಅಂದ್ರೆ ದೊಡ್ಡ ಯೋಜನೆ ಅಥವಾ ಕಾರ್ಯಾಚರಣೆ ಆರಂಭ ಮಾಡುವ ಮೊದಲು ಅದನ್ನು ಸಣ್ಣ ಪ್ರಮಾಣದಲ್ಲಿ ಪರೀಕ್ಷಿಸುವುದು. ಇದರಿಂದ ಯೋಜನೆ ಯಶಸ್ವಿಯಾಗುತ್ತಾ ಅಂತ ನೋಡುವುದು ಹಾಗೂ ಯಾವುದೇ ತೊಂದರೆಗಳು ಇದ್ರೆ ಅವನ್ನ ಸರಿಪಡಿಸಬಹುದು. ಈಗಾಗಲೇ ಈ ಉಗ್ರರ ಪೈಲಟ್ ಟೆಸ್ಟ್ ನಡೆದಿದೆ. ಭಾರತೀಯ ತನಿಖಾ ಸಂಸ್ಥೆಗಳು ಇನ್ನೂ ಆಗಬಹುದಾದ ಅನಾಹುತಗಳನ್ನು ತಪ್ಪಿಸಿ ಉಗ್ರ ಜಾಲವನ್ನ ಭೇದಿಸುವಲ್ಲಿ ಯಶಸ್ಸನ್ನ ಕಾಣ್ತಾ ಇದ್ದಾರೆ. ದೇಶದ ಭದ್ರತಾ ಸಂಸ್ಥೆಗಳು ಈಗಾಗಲೇ ಹೈ ಅಲರ್ಟ್ ಆಗಿವೆ. ಡಿಜಿಟಲ್ ಹಣಕಾಸಿನ ಜಾಲ, ಪಾಕಿಸ್ತಾನದ ಆಪರೇಷನ್ ಸೆಂಟರ್, ಮಹಿಳಾ ಘಟಕದ ತರಬೇತಿ ಎಲ್ಲವೂ ಒಟ್ಟಾಗಿ ಮಹಾದಾಳಿ ರೂಪಿಸುತ್ತಿರುವ ಸುಳಿವನ್ನ ನೀಡುತ್ತಿವೆ. ಮುಂದಿನ ಕೆಲ ದಿನಗಳು ಅತ್ಯಂತ ತೀವ್ರ ನಿರ್ಣಾಯಕ. ಯಾಕಂದ್ರೆ ಈ ದಾಳಿಯ ಹಿಂದಿನ ಕೈ ಯಾರ್ದು, ನೆಟ್ವರ್ಕ್ ಎಷ್ಟು ಆಳವಾಗಿದೆ ಅನ್ನೋ ಪ್ರಶ್ನೆಗೆ ಉತ್ತರ ಹುಡುಕೋ ಜವಾಬ್ದಾರಿ ಈಗ ಸಂಪೂರ್ಣ ತನಿಖಾ ತಂಡದ ಮೇಲಿದೆ. ಇದರಲ್ಲಿ ಭಾರತೀಯ ತನಿಖಾ ಸಂಸ್ಥೆಗಳು ಯಶಸ್ವಿಯಾಗುವ ವಿಶ್ವಾಸವಿದೆ. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.